ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಮತ್ತೊಂದು ಸಾರಿ ನಿಮ್ಮೆಲ್ಲರಿಗೂ ಶುಭಗಳನ್ನು ಹೇಳುತ್ತಾ ದೇವರ ಕೃಪೆ ನಿಮ್ಮೆಲ್ಲರೊಂದಿಗೆ ಇರಲಿ ಎಂದು ಈ ದಿನ ಹಾರೈಸುತ್ತಾ ಈ ಅನುದಿನದ ಧ್ಯಾನದಲ್ಲಿ ದೇವರ ವಾಕ್ಯ ಧ್ಯಾನಿಸೋಣ ಬನ್ನಿ ಎಂದು ಆಹ್ವಾನಿಸುತ್ತೇನೆ. ಚಿಕ್ಕ ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮ ಜೊತೆ ಇರುವಿಕೆ, ನಿಮ್ಮ ಮೇಲುಗಳು, ನಿಮ್ಮ ದಿವ್ಯದಾನಗಳು ನಮಗೆ ಎಷ್ಟೋ ಅವಶ್ಯಕವಾಗಿವೆ. ಪ್ರತಿದಿನ ಪ್ರತಿ ಶೋಧನೆ ಜಯಿಸುವ ಕೃಪೆಯನ್ನು ಕೊಟ್ಟು ನಿಮಗಾಗಿ ಬದುಕುವ ಶಕ್ತಿ ದಯಪಾಲಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಚೆನ್ನಾಗಿದ್ದೀರಾ ಪ್ರಿಯರೇ? ಕಳೆದ ರಾತ್ರಿ ಚೆನ್ನಾಗಿ ವಿಶ್ರಾಂತಿ ತೆಗೆದುಕೊಂಡಿದ್ದೀರಾ? ಮನಸ್ಸು ಸರಿಯಾಗಿಲ್ಲವೋ? ಮನಸ್ಸು ಹಾಳು ಮಾಡಿಕೊಳ್ಬೇಡಿ ಪ್ರಿಯರೇ. ಮನುಷ್ಯನ ಶರೀರಕ್ಕೆ ಅನಾರೋಗ್ಯ ಬಂದರೆ ಔಷಧಿ ಇವೆ, ಆದರೆ ಮನೋವ್ಯಾಧಿಗೆ ಔಷಧಿಯೇ ಇಲ್ಲ ಅಂದಿದ್ದಾರೆ ನೋಡಿ. ಮನಸ್ಸು ಹಾಳಾಗುವುದಾದರೆ ಮನುಷ್ಯ ಮಾಡುವ ಕೆಲಸವೆಲ್ಲ ಹಾಳಾಗ್ತದೆ ಎಂದು ಹೇಳ್ತಾರಲ್ಲವೇ? ನಿಮಗೆ ಗೊತ್ತಾ ಪ್ರಿಯರೇ, ನಮ್ಮ ಮನಸ್ಸಿನೊಳಗೆ ಯಾವಾಗಲೂ ಕೂಡ ಯಾವ ರೀತಿ ನಮ್ಮ ಶರೀರದೊಳಗೆ ರಕ್ತ ತಿರುಗಾಡುತ್ತಾ ಇರುತ್ತದೋ, ಆ ರಕ್ತ ಕಣಗಳೆಲ್ಲ ತಿರುಗಾಡುತ್ತಾ ಇರುತ್ತವೋ, ಹಾಗೆಯೇ ನಮ್ಮ ಮನಸ್ಸಿನೊಳಗೆ ಅನೇಕ ಆಲೋಚನೆಗಳು ಮೂಡಿ ಬರುತ್ತಲೇ ಇರ್ತವೆ. ಅವು ತಿರುಗಾಡುತ್ತಲೇ ಇರ್ತವೆ, ಉತ್ಪತ್ತಿ ಆಗುತ್ತಲೇ ಇರ್ತವೆ ಹೊಸ ಹೊಸ ಆಲೋಚನೆಗಳು. ಅದಕ್ಕೆ ಇಂಧನ ಏನು? ಅದಕ್ಕೆ ಮೂಲ ಏನಾಗಿದೆ? ನಾವು ಯಾವುದರ ಮೇಲೆ ಮನಸ್ಸಿಡುತ್ತೇವೋ, ಅಂದರೆ ಯಾವುದರ ಕುರಿತು ಹೆಚ್ಚು ಆಲೋಚಿಸುತ್ತೇವೆ? ದುಡ್ಡಾಗಿದೆಯೋ, ವಸ್ತ್ರ ಆಗಿದೆಯೋ, ತಿಂಡಿಯಾಗಿದೆಯೋ, ಇಲ್ಲವೇ ನಮಗಿಷ್ಟಕರವಾದ ವ್ಯಕ್ತಿಗಳಾಗಿದ್ದಾರೋ, ಇಲ್ಲವೇ ನಾವು ಭಯಪಡುವ ವಿಷಯಗಳಾಗಿವೆಯೋ, ನಮಗಗತ್ಯವಿರುವ ಕೊರತೆಗಳಾಗಿವೆಯೋ, ಭವಿಷ್ಯದ ಕುರಿತಾದ ಚಿಂತೆಯಾಗಿದೆಯೋ, ಹೀಗೆ ಯಾವುದರ ಕುರಿತು ನೀವು ಆಲೋಚಿಸುತ್ತೀರೋ ಅದರ ಕುರಿತಾಗಿಯೇ ನಿಮ್ಮ ಮನಸ್ಸೆಲ್ಲ ಕೆಲಸ ಮಾಡುತ್ತೆ. ನೋಡಿ ಪ್ರಿಯರೇ, ನಾವು ಅನವಶ್ಯಕವಾದವುಗಳಿಗೆ ನಮ್ಮ ಹೃದಯದಲ್ಲಿ ಸ್ಥಳ ಕೊಡ್ತಿದ್ದೇವೆ, ಅವಶ್ಯಕವಾದವುಗಳನ್ನು ಹೊರಗಿಡ್ತಾ ಇದ್ದೇವೆ. ಅವಶ್ಯಕವಾದ ವಿಷಯಗಳೊಂದಿಗೆ ನಾವು ನಮ್ಮ ಮನಸ್ಸು ತುಂಬಿಸಿಕೊಳ್ತಿದ್ದೇವೆ. ದೇವರ ವಾಕ್ಯವು ನಮಗೆ ಆಧರಿಸುವಂತಹ ಮಾತುಗಳು, ನಮಗುಂಟಾಗುವ ಮೇಲುಗಳು, ಇವುಗಳನ್ನು ಮರೆತು ಹೋಗ್ತಿದ್ದೇವೆ. ಯಾವಾಗ ನಾವು ನಮ್ಮ ಹೃದಯ ತುಂಬ ದೇವರ ವಾಕ್ಯದಿಂದ ತುಂಬಿಸಿಕೊಳ್ತೇವೋ ಅಲ್ಲಿರುವಂತಹ ಕಲ್ಮಶಗಳೆಲ್ಲ ತೊಳೆದು ಹಾಕಲ್ಪಡ್ತವೆ. ನಿನ್ನ ವಿರುದ್ಧ ಪಾಪ ಮಾಡಲಾರದಂತೆ ನನ್ನ ಹೃದಯದಲ್ಲಿ ನಿನ್ನ ವಾಕ್ಯವನ್ನು ಇಟ್ಟುಕೊಂಡಿದ್ದೇನೆ ಎಂದು ಭಕ್ತನಾದ ದಾವೀದನು ಹೇಳಿದನಲ್ಲವೇ? ವಾಕ್ಯದಿಂದ ಉದಯದಲ್ಲಿ ನಿಮ್ಮ ಹೃದಯ ತುಂಬಿಕೊಳ್ಳುವುದಾದರೆ ದಿನವಿಡೀ ಏನೆಲ್ಲ ಕೊರತೆಗಳಿವೆಯೋ, ಏನೆಲ್ಲ ಕಳವಳಗಳಿವೆಯೋ ಅವೆಲ್ಲವೂ ಕೂಡ ಸಬ್ಡ್ಯೂ ಆಗಿಬಿಡ್ತವೆ, ಸರಿ ಹೋಗ್ತವೆ. ಅದಕ್ಕೆ ನಮ್ಮ ಆಲೋಚನೆಯ ಧ್ಯಾನ ದೇವರ ಮೇಲೆ, ದೇವರ ವಿಷಯಗಳ ಮೇಲೆ, ಒಳ್ಳೆಯವುಗಳ ಮೇಲೆ, ಮೇಲಾದವುಗಳ ಮೇಲಿರಬೇಕು. ಅಪೊಸ್ತಲನಾದ ಪೌಲನು ಫಿಲಿಪಿಯರಿಗೆ ಬರೆದ ಪತ್ರಿಕೆಯ 4ನೇ ಅಧ್ಯಾಯ 8ನೇ ವಚನದಲ್ಲಿ ಹೇಳ್ತಾನೆ, ಕಡೆ ಮಾತೇನೆಂದರೆ ಸಹೋದರರೇ, ಯಾವುದು ಸತ್ಯವೂ ಮಾನ್ಯವೂ ಆಗಿದೆಯೋ, ನ್ಯಾಯವೂ ಶುದ್ಧವೂ ಪ್ರೀತಿಕರವೂ ಮನೋಹರವೂ ಆಗಿದೆಯೋ, ಯಾವುದು ಸದ್ಗುಣವಾಗಿದೆಯೋ, ಯಾವುದು ಕೀರ್ತಿಗೆ ಯೋಗ್ಯವಾಗಿದೆಯೋ ಅವೆಲ್ಲವುಗಳನ್ನು ಲಕ್ಷ್ಯಕ್ಕೆ ತಂದುಕೊಳ್ಳಿರಿ, ಮನಸ್ಸಿಗೆ ತಂದುಕೊಳ್ಳಿರಿ. ಕಡೆ ಮಾತೆಂಬ ಈ ಪದಕ್ಕೆ ಇಂಗ್ಲಿಷ್ನಲ್ಲಿ ಫೈನಲಿ, ಕಡೆಯದಾಗಿ ನಾನು ಹೇಳೋದೇನೆಂದರೆ, ನಿಮ್ಮ ಚಿಂತೆಗಳಿಂದ ನಿಮಗೆ ಬಿಡುಗಡೆಯಾಗಬೇಕಾದರೆ, ನಿಮ್ಮ ಮನಸ್ಸಲ್ಲಿ ನೆಮ್ಮದಿ ಬೇಕಾದರೆ, ನಿಮ್ಮ ಜೀವಿತದಲ್ಲಿ ಪ್ರಯೋಜನಕರವಾಗಿ ನೀವು ಜೀವಿಸಬೇಕಾದರೆ ನೀವು ಮಾಡಬೇಕಾದದೇನೆಂದರೆ, ಯಾವುದು ಸತ್ಯವೋ, ಯಾವುದು ಮಾನ್ಯವೋ, ಯಾವುದು ನ್ಯಾಯವಾಗಿದೆಯೋ, ಯಾವುದು ಶುದ್ಧವಾಗಿದೆಯೋ, ಯಾವುದು ರಮ್ಯವಾಗಿದೆಯೋ, ಯಾವುದು ನ್ಯಾಯವಾಗಿದೆಯೋ, ಮತ್ತೊಂದು ಸಾರಿ ವಚನ ಓದುತ್ತೇನೆ ಕೇಳಿ, ಯಾವುದು ಸತ್ಯವಾಗಿದೆಯೋ ಮತ್ತು ಯಾವುದು ಮಾನ್ಯವಾಗಿದೆಯೋ, ಯಾವುದು ನ್ಯಾಯವಾಗಿದೆಯೋ, ಯಾವುದು ಪವಿತ್ರವಾಗಿದೆಯೋ, ಯಾವುದು ಮನೋಹರವಾಗಿದೆಯೋ, ಯಾವುದು ಸದ್ಗುಣವಾಗಿದೆಯೋ ಅವುಗಳನ್ನು ಲಕ್ಷ್ಯಕ್ಕೆ ತಂದುಕೊಳ್ಳಿರಿ. ಏನಂತೆ ಪ್ರಿಯರೇ? ಯಾವುದು ಸತ್ಯವಾಗಿದೆಯೋ, ನಿಜವಾಗ್ಲೂ ಯಾವುದು, ವಾಟ್ ಈಸ್ ಟ್ರೂ, ನಿಜವಾದವುಗಳ ಮೇಲೆ ನಿಮ್ಮ ಮನಸ್ಸನ್ನಿಡಿಯಿರಿ. ಅನವಶ್ಯಕವಾದ ಊಹಾಪೂಹಗಳ ಮೇಲೆ, ಊಹೆಗಳ ಮೇಲೆ, ಗಾಳಿಯಲ್ಲೇ ಮನೆ ಕಟ್ತೇನೆ ಎಂದು ಕೆಲವರು ಹೇಳ್ತಾರಲ್ಲವೇ, ಸುಮ್ಮನೆ ಆಲೋಚನೆಯಲ್ಲಿ ಊಹಿಸಿಕೊಂಡು
ಊಹಿಸುವಂತಹ ಕನಸುಗಳೆಲ್ಲ ನನಸಾಗಲ್ಲ ಪ್ರಿಯರೇ. ಅಯ್ಯೋ, ನಾವು ಊಹಿಸಿದ್ದು ನೆರವೇರಲಿಲ್ವಲ್ಲ ಎಂದು ಆಲೋಚಿಸಿ ಏನೇನೋ ಚಿಂತಿಸ್ತೇವೆ. ಹೀಗೆ ಅಸ್ಥಿರವಾದವುಗಳ ಮೇಲೆ ಮನಸ್ಸಿಡೋದಾದ್ರೆ, ಕಳವಳಗೊಂಡು ದಿಗುಲು ಪಡೆದಿದ್ರೆ ಇನ್ನೇನಾಗುತ್ತೆ? ಅದಕ್ಕೆ ಯಾವುದು ಸತ್ಯವಾಗಿದೆಯೋ, ಈಗ ಬೆಳಗ್ಗೆ ಎದ್ದ ಕೂಡಲೇ ನಾವು ಎಷ್ಟೋ ಮಾತುಗಳನ್ನು ಕೇಳ್ತೇವೆ. ಅವುಗಳಲ್ಲಿ ಕೆಲವೊಂದು ಸತ್ಯವಾಗಿವೆ, ಕೆಲವೊಂದು ಅಸತ್ಯವಾಗಿವೆ, ಕೆಲವೊಂದು ನಿಜವಿದೆ, ಕೆಲವೊಂದು ಫೇಕ್ ಇವೆ. ಆದರೆ ವಿಚಿತ್ರವಾದ ಸಂಗತಿ ನಾನು ಗಮನಿಸುವುದೇನೆಂದರೆ, ಇಷ್ಟು ಒಳ್ಳೆ ವಾಕ್ಯ ಯೂಟ್ಯೂಬ್ನಲ್ಲಿ ಹಾಕ್ತಿರುವಾಗ ದೇವರ ವಾಕ್ಯ ಕೇಳಿ ಬದಲಾಗುವವರಿಗಿಂತಲೂ ಅದೇ ವಾಕ್ಯವನ್ನು ವಕ್ರೀಕರಿಸಿ ಏನನ್ನೋಣ ಅದನ್ನು ಅದಕ್ಕೆ ವಿಪರೀತವಾದ ಅರ್ಥಗಳನ್ನು ತಂದು ಫೇಕ್ ನ್ಯೂಸ್ಗಳನ್ನಾಗಿ ಮಾಡಿ ಪ್ರಸಾರ ಮಾಡುವವುಗಳೇ ಹೆಚ್ಚು ವೈರಲ್ ಆಗ್ತಿವೆ. ಆ ತಪ್ಪುಗಳು, ಆ ವಿಮರ್ಶೆಗಳು, ಆ ವಾದಗಳು, ಅವುಗಳನ್ನೇ ಹೆಚ್ಚು ಜನ ನೋಡ್ತಿದ್ದಾರೆ ಹೊರತು ಸತ್ಯವಾಕ್ಯವಾಗಿರುವ ದೇವರ ವಾಕ್ಯವನ್ನು ಹಿಡಿದುಕೊಳ್ಳುತ್ತಾ ಇಲ್ಲ. ನೋಡಿ ಪ್ರಿಯರೇ, ಅದಕ್ಕಾಗಿಯೇ ನಮ್ಮ ಹೃದಯದಲ್ಲಿ ನಾವು ತಿಳಿಯಲಾರದವುಗಳ ಕುರಿತು, ಅರಿತುಕೊಳ್ಳಲಾರದವುಗಳ ಕುರಿತು, ನೋಡಲಾರದವುಗಳ ಕುರಿತು, ನಾವು ಆಲೋಚಿಸಲಾರದವುಗಳ ಕುರಿತು ಸ್ವಲ್ಪವೂ ಕೂಡ ನಾವು ಯೋಚಿಸಲೇಬಾರದು. ಅಷ್ಟಕ್ಕೂ ಈ ಲೋಕಕ್ಕೆ ಅಂದರೆ ಭೂಸಂಬಂಧವಾದವುಗಳೆಲ್ಲವೂ ಕೂಡ ಅನಿತ್ಯವಾಗಿವೆ ಎಂದು ಯೇಸು ಹೇಳಿದ್ದಾರೆ. ನಿತ್ಯವಾದವುಗಳ ಮೇಲೆ ಮನಸ್ಸಿಡಿರಿ, ಮೇಲಿರುವವುಗಳನ್ನೇ ಹೊರತು ಕೆಳಗಿರುವವುಗಳನ್ನು ಹುಡುಕಬೇಡಿರಿ. ಸೊ ಬೆಳಗ್ಗೆ ಎದ್ದ ತಕ್ಷಣವೇ ನಾವು ಈ ಲೋಕ ಸಂಬಂಧವಾದ ಮನುಷ್ಯರೇನು ಅಂದ್ಕೊಳ್ತಿದ್ದಾರೆ, ಏನು ತಿನ್ನೋಣ, ಏನು ಕುಡಿಯೋಣ ಎಂದು ಇವುಗಳ ಕುರಿತು ಆಲೋಚಿಸದೆ, ಈ ದಿನ ನಾನು ದೇವರಿಗಿಷ್ಟಕರವಾಗಿ ಜೀವಿಸಬೇಕು, ಈ ದಿನ ದೇವರು ಯಾವ ಕೆಲಸ ನನಗಾಗಿಟ್ಟಿದ್ದಾರೆ, ಈ ದಿನ ದೇವರ ಕೃಪೆ ನನ್ನ ಸಂಗಡ ಇರಬೇಕು ಎಂಬ ನಂಬಿಕೆಯಿಂದ ನಾವು ಮುಂದೆ ಸಾಗಬೇಕು. ಎರಡನೇದಾಗಿ ಮಾನ್ಯವಾದದ್ದು. ಮಾನ್ಯವಾದವುಗಳು ಅಂದರೆ ಇಂಗ್ಲಿಷ್ ಬೈಬಲ್ನಲ್ಲಿ ಇರೋದೇನೆಂದರೆ ಆನರೇಬಲ್. ಆನರೇಬಲ್ ಘನವಾದವುಗಳು. ಚೀಪ್ ಸಂಗತಿಗಳ ಮೇಲೆ ನಾವು ಮನಸ್ಸಿಡಬಾರ್ದು. ಈ ದಿನಗಳಲ್ಲಿ ನೋಡ್ರಿ, ಚೀಪ್ ಜೋಕ್ಸ್ಗಳು, ಚೀಪ್ ಕಥೆಗಳು, ಚೀಪ್ ಅಂದರೆ ಒಂದು ರೀತಿಯಲ್ಲಿ ಹೇಳಬೇಕಾದ್ರೆ ಹೀನ ಸ್ಥಿತಿಗೆ ಹೋಗುವ ಲ್ಯಾಂಗ್ವೇಜ್, ಅಂದರೆ ಒಂಥರ ಅಸಭ್ಯವಾದ ಮಾತುಗಳು, ಅಸತ್ಯವಾದ ವಿಷಯಗಳು, ಕಟ್ಟುಕತೆಗಳು, ಮೂಢನಂಬಿಕೆಗಳು, ಇಂಥವುಗಳು ಹೆಚ್ಚಾಗ್ತಾ ಇವೆ. ಅವುಗಳನ್ನೇ ನಂಬುತ್ತಿದ್ದಾನೆ ಮನುಷ್ಯನು, ಅವುಗಳ ಮೇಲೆ ಧ್ಯಾಸ ಬಿಡ್ತಿದ್ದಾನೆ ಈ ಮನುಷ್ಯನು. ಇಟ್ಸ್ ಆಲ್ ಫೇಕ್. ಇದೆಲ್ಲ ಒಂಥರ ಮಾಯೆ, ಮೋಸ. ದೇವರು ಯಾವುದು ಹಾನರೇಬಲ್, ಯಾವುದು ರಮ್ಯವಾಗಿವೆಯೋ, ಯಾವುದು ಮಾನ್ಯವಾಗಿವೆಯೋ ಅಂದರೆ ಶ್ರೇಷ್ಠವಾದವುಗಳ ಮೇಲೆ ಮನಸ್ಸಿಡೀರಿ ಅನ್ನುತ್ತಾರೆ. ನಿಮ್ಮ ಜೀವಿತ ಎಷ್ಟೋ ಶ್ರೇಷ್ಠವಾದದಾಗಿದೆ. ನಿಮ್ಮ ದೇಹ ದೇವರ ಆಲಯವಾಗಿದೆ. ನೀವು ದೇವರ ಸ್ವಕೀಯ ಪ್ರಜೆಯಾಗಿದ್ದೀರಿ. ನೀವು ದೇವರ ಮುಂದೆ ಎಷ್ಟೋ ಬೆಲೆ ಬಾಳುವ ವ್ಯಕ್ತಿಯಾಗಿದ್ದೀರಿ. ನಿಮ್ಮ ಹಾಗೆ ನಿಮ್ಮ ನೆರೆಯವರನ್ನು ಪ್ರೀತಿಸಿರಿ ಅಂದಿದ್ದಾರೆ ಯೇಸು. ನಾಯಿಗೆ ತೋರಿಸಿದಷ್ಟು ಶ್ರದ್ಧೆ ಮನುಷ್ಯರಿಗೆ ತೋರಿಸದೇ ಇರುವುದು, ದುಡ್ಡಿನ ಮೇಲೆ ತೋರಿಸಿದಷ್ಟು ಶ್ರದ್ಧೆ ಮನೆಯವರಿಗೆ ತೋರಿಸದೇ ಇರೋದು, ಲೋಕದಲ್ಲಿ ಮೆಚ್ಚುಗೆ ಹೊಂದಲು ಪಡೆಯುವಂತಹ ತಾಪತ್ರೆಗಳು, ದೇವರನ್ನು ಸಂತೋಷಪಡಿಸಬೇಕೆಂಬ ಒಂದು ಚಿಕ್ಕ ಪ್ರಯತ್ನ ಮಾಡದೇ ಇರುವಂಥದ್ದನ್ನು ಈ ದಿನ ನಾವು ನೋಡ್ತೇವಲ್ಲವೇ? ನಮ್ಮ ಆಸೆ ಯಾವಾಗಲೂ ಯಾರನ್ನು ಮೆಚ್ಚಿಸಬೇಕು, ಯಾರನ್ನು ಒಪ್ಪಿಸಬೇಕು ಎನ್ನುವಂಥದ್ದಾಗಿರುತ್ತೆ. ಯಾರಿಗೂ ಮೆಚ್ಚಿಸ್ಲಿಕ್ಕಾಗಲ್ಲ. ಒಬ್ಬರಿಗೆ ಮೆಚ್ಚಿಸಿದ್ರೆ ಇನ್ನೊಬ್ಬರಿಗೆ ಬಾಧೆ ಉಂಟಾಗುತ್ತೆ, ಇನ್ನೊಬ್ಬರಿಗೆ ಮೆಚ್ಚಿಸಿದ್ರೆ ಮತ್ತೊಬ್ಬರಿಗೆ ಬಾಧೆ ಉಂಟಾಗುತ್ತೆ. ದೇವರಿಗಿಷ್ಟಕರವಾಗಿ ನೀವು ನಡ್ಕೊಂಡ್ರೆ ಮನುಷ್ಯರಿಗೆ ಮೆಚ್ಚುಗೆಯಾಗಿದ್ದರೂ ಮೆಚ್ಚುಗೆ ಆಗದಿದ್ದರೂ ಕೂಡ ಅದು ನಿಜವಾದದ್ದರಿಂದ ನೀವು ತಪ್ಪದೇ ದೇವರ ದಯೆ ಹೊಂದಿದವರಾಗಿರೋದಾದರೆ ಮನುಷ್ಯರ ದಯೆಯೂ ಹೊಂದುತ್ತೀರಿ. ಯಾವ ಸತ್ಯವಾಗಿವೆಯೋ, ಮಾನ್ಯವಾಗಿವೆಯೋ, ಯಾವ ನ್ಯಾಯವಾಗಿವೆಯೋ, ಯಾವ ನಿಜವಾದದಾಗಿವೆಯೋ. ಈ ದಿನ ನ್ಯಾಯ ಎಲ್ಲಿದೆ ನೋಡಿ, ಅನ್ಯಾಯವೇ ಪ್ರಿವೇಲ್ ಆಗ್ತಿದೆ. ಎಲ್ಲಿ ನೋಡಿದರೂ ಅನ್ಯಾಯವೇ. ಎಷ್ಟೋ ಜನ ಈ ದಿನಗಳಲ್ಲಿ ಆಫೀಸ್ನಲ್ಲಿ ಅನ್ಯಾಯ, ಉದ್ಯೋಗದಲ್ಲಿ ಅನ್ಯಾಯ ಎದುರಿಸುತ್ತಾ ಗಂಡ ಹೆಂಡತಿ ಒಬ್ಬರಿಗೊಬ್ಬರು ಅನ್ಯಾಯ ಮಾಡಿಕೊಳ್ತಿದ್ದಾರೆ. ನ್ಯಾಯ ಏನಾಗಿದೆ? ದೇವರ ವಾಕ್ಯ ಹೇಳುವಂತಹ ನ್ಯಾಯವನ್ನು ಅನುಸರಿಸಲಾರದೆ ಇತರರಿಗೆ ಹಾನಿಯುಂಟು ಮಾಡುವ ರೀತಿಯಲ್ಲಿ, ಇತರರಿಗೆ ಮೋಸ ಮಾಡುವ ರೀತಿಯಲ್ಲಿ ಅನ್ಯಾಯವಾದ ಸಂಪಾದನೆ, ಅನ್ಯಾಯವಾದಂತಹ ಜೀವಿತ, ಅವುಗಳ ಮೇಲೆ ಇಡಬೇಡಿ ನಿಮ್ಮ ಧ್ಯಾಸ. ಯಾರೋ ಏನಾದರೂ ಮಾಡಿದ್ರೆ ಅದನ್ನು ಇಮಿಡಿಯೇಟ್ ಆಗಿ ಕಾಪಿ ಹೊಡೆಯೋದೇನು?
ಅನ್ಯಾಯ ಮಾಡುವವರನ್ನು ನೋಡಿ ಅಸಹಿಸಿಕೊಳ್ಳುವುದರ ಬದಲಿಗೆ ಅಂತಹ ಕಾರ್ಯ ಮಾಡದಂತೆ ಅವರಿಗೆ ಸಹಾಯ ಮಾಡಿರಿ ಎಂದು ದೇವರಿಗೆ ಮೊರೆ ಇಡುವುದರ ಬದಲಿಗೆ ಯಾರೋ ಏನೋ ಮಾಡಿದ್ದಕ್ಕೆ ಹಾಗೆಯೇ ನಾನು ಮಾಡ್ತೇನೆ ಎನ್ನುವುದಾದರೆ ಹೇಗಾಗುತ್ತೆ? ಈ ದಿನ ಮನುಷ್ಯರು ಹಾಳಾಗ್ತಿರೋದು ಹಾಗೆ. ಯಾರೋ ಏನೋ ಮಾಡಿದ ರೀತಿಯಲ್ಲಿ ನಾನು ಕೂಡ ಮಾಡಿದ್ರೆ ತಪ್ಪೇನು ಎಂದು ಅಂದುಕೊಳ್ತಾರೆ. ಒಳ್ಳೆಯವರು ತಪ್ಪು ಮಾಡಿದ್ರೂ ತಪ್ಪೇ, ಕೆಟ್ಟವರು ತಪ್ಪು ಮಾಡಿದ್ರೂ ತಪ್ಪೇ, ಹೆಚ್ಚು ಜನ ತಪ್ಪು ಮಾಡಿದ್ರೂ ಕೂಡ ತಪ್ಪೇ. ಹೆಚ್ಚು ಜನ ಮಾಡಿದ್ದ ಮಾತ್ರಕ್ಕೆ ಒಳ್ಳೆಯದಲ್ಲ. ವಾಕ್ಯಾನುಸಾರವಾಗಿ ಯಾವುದು ನ್ಯಾಯವಾಗಿದೆಯೋ, ಯಾವುದು ರಮ್ಯವಾಗಿದೆಯೋ, ಯಾವುದು ಸತ್ಯವಾಗಿದೆಯೋ ಅದನ್ನು ಮಾಡಬೇಕು. ಯಾವ್ಯಾವು ಪವಿತ್ರವಾಗಿವೆಯೋ, ಪವಿತ್ರವಾದವು, ದಿ ಹೋಲಿ ಥಿಂಗ್ಸ್. ಅಪವಿತ್ರವಾದ ಶರೀರ ಇಚ್ಛೆಗಳಿಂದ ತುಂಬಿಕೊಳ್ತಿದ್ದಾರೆ ಈ ದಿನ ಮನುಷ್ಯರು. ಒಬ್ಬ ವ್ಯಕ್ತಿಯನ್ನು ನೋಡಿದ್ರೆ ಅಸಭ್ಯವಾದ ಆಲೋಚನೆಗಳನ್ನು, ಯೋಚನೆಗಳನ್ನು ಮಾಡ್ತಾರೆ ಹೊರತು ಒಂದು ಸಹೋದರ ಭಾವನೆಯಾಗಲಿ, ತಂದೆ ತಾಯಿಗಳಿಗೆ ಭೇಟಿಯಾದ ಪವಿತ್ರತೆಯಾಗಲಿ, ಜೊತೆ ಮಾನವನಾಗಿ ದೇವರ ಪ್ರೀತಿಯಿಂದ ಪ್ರೀತಿಸುವವರಾಗಿ ಮನುಷ್ಯರು ಇಲ್ಲದೇ ಇರುವಂಥದ್ದು ಎಷ್ಟೋ ದುಃಖ. ಕಾಮಾತುರತೆ, ಶರೀರದ ಇಚ್ಛೆ, ಪ್ರತಿಯೊಬ್ಬರಿಗೂ ವಯಸ್ಸಿನ ಯಾವ ಭೇದವಿಲ್ಲದೆ ಮನುಷ್ಯರು ಅದಕ್ಕೆ ಬಂದಿ ಆಳುಗಳಾಗ್ತಿದ್ದಾರೆ ನೋಡಿ. ಅದಕ್ಕೆ ಯೇಸು ಹೇಳಿದ್ದಾರೆ, ಮೋಹದ ನೋಟದಿಂದ ಒಂದು ಸ್ತ್ರೀಯನ್ನು ನೋಡುವವನು ಆಕೆಯೊಂದಿಗೆ ವ್ಯಭಿಚಾರ ಮಾಡಿದವನಾದನೆಂದು. ಆ ಮೋಹದ ನೋಟ ನಿಮ್ಮೊಳಗೆ ಬಂದಿರೋದಾದರೆ ಅದರ ಕುರಿತು ನೀವು ಮನಸ್ಸಲ್ಲಿ ಅದನ್ನು ಹಾಗೆ ಇಟ್ಕೊಳ್ಳುವುದಾದರೆ ಅದು ಕ್ರಿಯೆಯೊಳಗೆ ಹೋಗುತ್ತೆ. ಅಂತಹ ಆಲೋಚನೆಗಳು ಬಂದಾಗ ತಕ್ಷಣವೇ ಅವುಗಳನ್ನು ಸೆರೆ ಹಿಡಿದು ಕ್ರಿಸ್ತನ ವಿಧೇಯತೆಗೆ ತರಬೇಕು. ಒಳ್ಳೆ ಆಲೋಚನೆಗಳು, ಪವಿತ್ರವಾದ ಆಲೋಚನೆಗಳು, ಪರಿಶುದ್ಧವಾದ ಆಲೋಚನೆಗಳು, ನ್ಯಾಯವಾದ ಆಲೋಚನೆಗಳು ಯಾವ್ಯಾವು ಪವಿತ್ರವಾಗಿವೆಯೋ ಅದರ ಮೇಲೆ ಧ್ಯಾನವಿಡೀರಿ. ಯಾವ್ಯಾವು ಮನೋಹರವಾಗಿವೆಯೋ, ವಿಚ್ ಆರ್ ಲವ್ಲಿ, ಅಂದರೆ ಯಾವ್ಯಾವು ರಮ್ಯವಾಗಿವೆಯೋ, ರಮ್ಯವಾದ ಕಾರ್ಯಗಳು ಅಂದರೆ ದೇವರ ಪರಲೋಕ ರಾಜ್ಯವನ್ನು ಒಂದು ಸಾರಿ ಧ್ಯಾನಿಸುವುದಾದರೆ, ಪರಲೋಕದ ಕುರಿತಾಗಿ ನೀವು ಧ್ಯಾನಿಸುವುದಾದರೆ, ಪ್ರಕಟಣೆ ಪುಸ್ತಕದಲ್ಲಿ ಓದುವುದಾದರೆ ಅದು ಹೇಗಿದೆ ಎಂದು ಒಂದು ನಮೂನೆ ನಮಗೆ ಗೊತ್ತಾಗುತ್ತೆ. ರಮ್ಯವಾದ ಸ್ಥಳ ಅದು. ಹಸುವೆ ಇಲ್ಲ, ದಾಹವಿಲ್ಲ, ಅಲ್ಲಿ ಕತ್ತಲೆ ಇಲ್ಲ, ವ್ಯಾಧಿ ಇಲ್ಲ, ವೃದ್ಧಾಪ್ಯವಿಲ್ಲದ, ಮರಣವಿಲ್ಲದ, ಶಾಶ್ವತವಾದ ಎಂಬ ಪರಲೋಕ ರಾಜ್ಯದ ಕುರಿತು ಆಲೋಚಿಸದೆ ಏನು ತಿನ್ನಬೇಕು, ಏನು ಕುಡಿಯಬೇಕು, ಏನು ಧರಿಸಬೇಕು ಎಂದು ಈ ಭೂಲೋಕ ಸಂಬಂಧವಾದ ವಿಷಯಗಳಿಗೋಸ್ಕರವೇ ಒಬ್ಬರನ್ನೊಬ್ಬರು ಸಾಯಿಸೋದು, ಒಬ್ಬರಿಗೊಬ್ಬರು ಮೋಸ ಮಾಡೋದು, ಒಬ್ಬರಿಗೊಬ್ಬರು ಹಾನಿ ಮಾಡಿಕೊಳ್ಳೋದು. ಏನು ಪ್ರಯೋಜನ? ಹೇಳಬೇಕಾದರೆ ಕೆಟ್ಟ ಸುದ್ದಿ ಹೆಚ್ಚು ಕೇಳುವುದರಿಂದ ನಮಗೆ ಗೊತ್ತಾಗದಂತೆ ಆ ಕೆಟ್ಟ ಪ್ರಭಾವ ನಮ್ಮ ಒಳಗೆ ಹೋಗುತ್ತೆ, ನಮ್ಮ ಆಲೋಚನೆಯೊಳಗೆ ಹೋಗುತ್ತೆ. ಅನಾವಶ್ಯಕವಾದ ನ್ಯೂಸ್ಗಳು, ಅನಾವಶ್ಯಕವಾದ ಇತರರ ಸೀಕ್ರೆಟ್ಸ್ಗಳು, ಅಂದರೆ ಇತರರ ರಹಸ್ಯಗಳನ್ನು ಬಯಲುಪಡಿಸುವಂಥದ್ದೇ ದೊಡ್ಡ ಕಾರ್ಯ ಎಂಬುದಾಗಿ ಕೆಲವೊಂದು ಈ ಪೋಸ್ಟ್ಗಳನ್ನು ಮಾಡ್ತಾರೆ. ನಮಗದು ಅವಶ್ಯಕವಿಲ್ಲ. ಈ ದಿನ ನಿಮಗದು ಎಫೆಕ್ಟ್ ಆಗದಿದ್ದರೂ ಕೂಡ ನಿಮ್ಮ ಲಾಂಗ್ ರನ್ನಲ್ಲಿ ನೀವು ಕೇಳಿದ ಪ್ರತಿ ಕೆಟ್ಟ ವಿಷಯ ನಿಮಗೆ, ನಿಮ್ಮ ಮೇಲೆ ಪ್ರಭಾವ ತೋರಿಸುತ್ತದೆ. ಅದಕ್ಕಾಗಿಯೇ ನಾವು ರಮ್ಯವಾದವುಗಳ ವಿಷಯದಲ್ಲಿ, ಮೇಲಾದವುಗಳ ವಿಷಯದಲ್ಲಿ ಧ್ಯಾಸವಿಡಬೇಕು. ಕೊನೆಯದಾಗಿ ಯಾವ್ಯಾವು ಖ್ಯಾತಿಯುಳ್ಳವುಗಳಾಗಿವೆಯೋ, ಅಡ್ಮೈರಬಲ್. ಒಂದು ಮಾತಲ್ಲಿ ಹೇಳಬೇಕಾದರೆ ಸತ್ಯವಾದ, ಮಾನ್ಯವಾದ, ನ್ಯಾಯವಾದ, ಪವಿತ್ರವಾದ, ರಮ್ಯವಾದ, ಕೀರ್ತಿಯುಳ್ಳ ವಿಷಯಗಳನ್ನು ನಾವು ಪರಿಶುದ್ಧ ಸತ್ಯವೇದದಲ್ಲಿಯೇ ನೋಡಬಲ್ಲೆವು. ನಮಗೋಸ್ಕರ ಯೇಸು ಕೂಡಿಟ್ಟಿರುವ ಕಾರ್ಯಗಳೆಲ್ಲ ಶ್ರೇಷ್ಠವಾದವುಗಳಾಗಿವೆ. ಈ ಲೋಕದಲ್ಲಿರುವಂತಹ ಕಣ್ಣಿನ ಆಸೆ, ಶರೀರ ಆಸೆ, ಬದುಕುಬಾಳಿನ ಡಂಬ ಇವು ತಂದೆಯಿಂದ ಹುಟ್ಟಿದವುಗಳು ಅಲ್ಲ. ಇವುಗಳನ್ನು ಪ್ರೀತಿಸಬಾರದು, ಇವುಗಳ ಮೇಲೆ ಧ್ಯಾಸವಿಡಬಾರದು, ಅವುಗಳ ಕುರಿತು ಧ್ಯಾನಿಸಬಾರದು. ಇವುಗಳ ಬದಲಾಗಿ ಉನ್ನತವಾದ ದೇವರ ಪ್ರೀತಿಯನ್ನು, ಆತನ ಅತ್ಯುನ್ನತವಾದ ಶಿಲುಬೆಯ ಯಜ್ಞವನ್ನು, ಆತನು ನಮಗೋಸ್ಕರ ಮಾಡಿರುವ ತ್ಯಾಗವನ್ನು, ಆತನು ನಮ್ಮನ್ನು ಪ್ರೀತಿಸುತ್ತಿರುವ ವಿಧಾನವನ್ನು, ಆತನು ನಮಗೆ ಮಾಡಿರುವ ಮೇಲುಗಳನ್ನು ಜ್ಞಾಪಕ ಮಾಡಿಕೊಂಡು ಧ್ಯಾನಿಸುವವರಾಗಿ ನಾವಿರೋದಾದರೆ ಶ್ರೇಷ್ಠರಾಗಿರುತ್ತೇವೆ, ಎಷ್ಟೋ ಯೋಗ್ಯರಾಗಿರುತ್ತೇವೆ.
ಆಗ ನಮ್ಮಷ್ಟಕ್ಕೆ ನಾವು ಆಶೀರ್ವದಿಸಲ್ಪಡ್ತೇವೆ ಮತ್ತು ಅನೇಕರಿಗೆ ಆಶೀರ್ವಾದವಾಗಿರ್ತೇವೆ. ಹುಚ್ಚುಚ್ಚಾದ ಆಲೋಚನೆಗಳನ್ನೆಲ್ಲ ತೆಗೆದುಹಾಕಿ ಕರ್ತನ ಆಲೋಚನೆಗಳಿಂದ ನಿಮ್ಮ ಹೃದಯವನ್ನು ತುಂಬಿಸಿಕೊಳ್ಳಿರಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನಮ್ಮ ಹೃದಯವನ್ನು ಹಾಳು ಮಾಡುವ ಪ್ರತಿ ದುಷ್ಟ ಆಲೋಚನೆಯನ್ನು, ಪ್ರತಿ ವ್ಯತಿರೇಕದ ಆಲೋಚನೆಯನ್ನು, ಪ್ರತಿ ವಿಧವಾದ ನೀಚವಾದ ಆಲೋಚನೆಯಿಂದ ನಮ್ಮನ್ನು ಬಿಡಿಸಿರಿ ದೇವರೇ. ನಿಮ್ಮ ರಕ್ತದಲ್ಲಿ ನಮ್ಮ ಹೃದಯವನ್ನು ಶುದ್ಧೀಕರಿಸಿ, ನಿಮ್ಮ ವಾಕ್ಯದಲ್ಲಿ ಆನಂದಿಸುವವರಾಗಿ, ನಿಮ್ಮ ಧರ್ಮಶಾಸ್ತ್ರದಲ್ಲಿ ಪರವಶರಾಗುವವರಾಗಿ, ನಿಮ್ಮ ರಾಜ್ಯಕ್ಕಾಗಿ ಎದುರು ನೋಡುವವರಾಗಿ, ಈ ಲೋಕದಲ್ಲಿ ಪರದೇಶಿಗಳು ಯಾತ್ರಿಕರೂ ಆಗಿ ನಿಮ್ಮ ಸಾಕ್ಷಿಗಳಾಗಿರಲು ಈ ಲೈವ್ನಲ್ಲಿ ವಾಕ್ಯ ಕೇಳುವ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ. ಈ ದಿನವಿಡೀ ದೇವರೇ, ಅನಾವಶ್ಯಕವಾದ ವಿಷಯಗಳಿಗೆ ನಮ್ಮ ಹೃದಯದಲ್ಲಿ ಅವಕಾಶ ಕೊಡದೆ, ನಮ್ಮ ಮನಸ್ಸು ಹಾಳು ಮಾಡಿಕೊಳ್ಳದೆ, ನಿಮ್ಮಲ್ಲಿ ಆನಂದಿಸುತ್ತಾ ನಿಮ್ಮನ್ನು ಸ್ತುತಿಸಿ ಕೊಂಡಾಡುತ್ತಾ ಯಾವುದೆಲ್ಲ ರಮ್ಯವಾಗಿವೆಯೋ, ಯಾವುದು ನ್ಯಾಯವಾಗಿವೆಯೋ, ಯಾವುದು ಮಾನ್ಯವಾಗಿವೆಯೋ, ಕೀರ್ತಿಯುಳ್ಳವುಗಳಾಗಿವೆಯೋ, ಯಾವುದು ಸತ್ಯವಾಗಿವೆಯೋ ಅವುಗಳ ಮೇಲೆಯೇ ಮನಸ್ಸಿಡುವಂತೆ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಎಂದೆಂದಿಗೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಹಾಗೂ ಹೊರದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ಆ ಎಲ್ಲ ವಾಟ್ಸಪ್ಗಳನ್ನು ನಾವು ಪರಿಶೀಲಿಸಿ ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ. ಅದ್ಭುತವಾಗಿ ದೇವರು ನಮಗೆ ಉತ್ತರ ಕೊಡ್ತಾರೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಮಧ್ಯಾಹ್ನ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.